ನೀವು ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬೆಯ ದೇವಿಯ ದರ್ಶನಕ್ಕೆ 4ನೇ ದಿನ ಇವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇರುವಂಥದ್ದು. ಸಾಮಾನ್ಯ ಜನರಂತೆ ದರ್ಶನ ಪಡೆದಿದ್ದಾರೆ. ಹಾಸನದ ಡಿಸಿ ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡೆದರು ಡಿಸಿ ಲತಾ ಕುಮಾರಿ. ಸುಮಾರು 5.5 ಕಿಲೋಮೀಟರ್ ದೂರ ನಡೆದು ದರ್ಶನ ಪಡ್ಕೊಂಡಿದ್ದಾರೆ. ವ್ಯವಸ್ಥೆ ಬಗ್ಗೆ ತಾವೇ ಖುದ್ದು ಪರಿಶೀಲಿಸಿದ್ದಾರೆ ಹಾಸನ ಡಿಸಿ. ಯಾವುದೇ ಸಮಸ್ಯೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಡಿಸಿ ಲತಾ ಕುಮಾರಿ ಅವರು ಮಾತನಾಡಿದ್ದಾರೆ. ವಿಶೇಷ ವ್ಯವಸ್ಥೆಗಳಿದ್ವು. VIP ದರ್ಶನಕ್ಕೆ ಅನ್ನುವಂಥ ವ್ಯವಸ್ಥೆಗಳಲ್ಲದೆ ಇದ್ರೂ ಕೂಡ ಪ್ರೋಟೋಕಾಲ್ಗಳಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಾಗುತ್ತೆ. ಆದರೆ ಡಿಸಿ ತಾವೇ ಖುದ್ದು ಸರತಿ ಸಾಲಿನಲ್ಲಿ ಬಂದು ಏನು ವ್ಯವಸ್ಥೆ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಯಾವುದೇ ಸಮಸ್ಯೆ ಆಗದಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಡಿಸಿ ಲತಾ ಕುಮಾರಿ ಅವರು ಎಲ್ಲ ಉಳಿದ ಭಕ್ತಾದಿಗಳ ಜೊತೆಯಲ್ಲೇ ಸಾಗಿ ದೇವಿಯ ದರ್ಶನವನ್ನು ಪಡೆದಿರೋದನ್ನು ನೋಡ್ತಾ ಇದ್ದೀವಿ. 4ನೇ ದಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ಆ ಮಧ್ಯೆ ಸಾಮಾನ್ಯ ಜನರ ಜೊತೆ ಉಳಿದ ಭಕ್ತರ ಜೊತೆ ಡಿಸಿ ಕೂಡ ಸರತಿ ಸಾಲಲ್ಲಿ ಭಾಗಿಯಾಗಿ ದರ್ಶನ ಪಡೆದಿರುವಂಥದ್ದು ವಿಶೇಷವಾಗಿ. ಸುಮಾರು 5 ಕಿಲೋಮೀಟರ್ ದೂರ ನಡೆದು ದರ್ಶನ. ಅಂದರೆ ಜನ ಇಲ್ಲಿ ಸಾಗಬೇಕು ಅಂತಂದರೆ ಅಷ್ಟು ದೂರ ನಡಿಲೇಬೇಕಾಗುತ್ತೆ. ಡಿಸಿ ಕೂಡ ಅದೇ ರೀತಿಯಲ್ಲಿ ಸಾಮಾನ್ಯ ಭಕ್ತರಂತೆ ಸರತಿ ಸಾಲಲ್ಲಿ ಸಾಗಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಜೊತೆಗೆ ದಾರಿಯುದ್ದಕ್ಕೂ ಅವ್ರಿಗೆ ಏನು ವ್ಯವಸ್ಥೆ ಆಗಿದೆ ಜನರಿಗೆ ಅದರ ಬಗ್ಗೆ ಅವರು ಪರಿಶೀಲನೆ ಕೂಡ ಮಾಡಿದ್ರು. ಎಲ್ಲೂ ಏನೂ ಸಮಸ್ಯೆ ಆಗದಂತೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ವಿಶೇಷ ಅಂದ್ರೆ ನಿನ್ನೆ ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಜಿಲ್ಲಾಧಿಕಾರಿಗಳು ಈ ವೇದಿಕೆಯಲ್ಲಿದ್ದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಾರೆ. ಈ ದಿನ ಸರದಿ ಸಾಲಿನಲ್ಲಿ ಮುಂದೆ ಸಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಅಭಿನಂದನೆಗಳು. ಹಾಸನಾಂಬೆಯ ದರ್ಶನಕ್ಕೆ 4ನೇ ದಿನವಾದ ಇವತ್ತು ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡ್ಕೊಳ್ತಿದ್ದಾರೆ. ವಿಶೇಷ ಅಂದರೆ ಇವತ್ತು ಹಾಸನದ ಡಿಸಿ ಲತಾ ಕುಮಾರಿ ಅವರು ಕೂಡ ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸಿದ್ರು. ಸರತಿ ಸಾಲಿನಲ್ಲಿ ಜನಸಾಮಾನ್ಯರ ನಡುವೆನೆ ಅವರು ಕೂಡ ಹೋಗಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಮ್ಮ ಪ್ರತಿನಿಧಿ ಹಾಸನ ಡಿಸಿ ಲತಾ ಕುಮಾರಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಹಾಗೆಯೇ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇದು ಧರ್ಮದರ್ಶನದ ಸರತಿ ಸಾಲು. ಬೆಳಗ್ಗೆಯಿಂದನೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹಾಸನಾಂಬೆ ದರ್ಶನವನ್ನ ಪಡಿತಾ ಇದ್ದಾರೆ. ಒಟ್ಟಿಗೆ 5.5 ಕಿಲೋಮೀಟರ್ನ ಬ್ಯಾರಿಕೇಡ್ ವ್ಯವಸ್ಥೆ. ಎಂಟ್ರಿ ಆದ್ರೆ ದೇವಿ ದರ್ಶನದವರೆಗೂ ಕೂಡ 5.5 ಕಿಲೋಮೀಟರ್ ಒಂದು ನಡ್ಕೊಂಡು ಸಾಗಬೇಕಾಗುತ್ತೆ. ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಕೇವಲ 3.5-4 ಗಂಟೆಯಲ್ಲಿ ದರ್ಶನ ಆಗ್ತಾ ಇದೆ. ಕಳೆದ ವರ್ಷಗಳು 10 ಗಂಟೆ 12 ಗಂಟೆ ಆದ್ರೂ ಕೂಡ ದರ್ಶನ ಆಗ್ತಿರ್ಲಿಲ್ಲ. ಸೊ ವ್ಯವಸ್ಥೆ ಹೇಗಿದೆ ಅಂತೇಳಿ ಚೆಕ್ ಮಾಡೋ ಸಲುವಾಗಿ ಸ್ವತಃ ಡಿಸಿ ಅವರೇ ಧರ್ಮ ದರ್ಶನದಲ್ಲಿ ಬರ್ತಾ ಇದ್ದಾರೆ. ಧರ್ಮ ದರ್ಶನದಲ್ಲಿ ಬರೋ ಮೂಲಕ ಭಕ್ತರಿಗೆ ಏನೆಲ್ಲ ವ್ಯವಸ್ಥೆಗಳಾಗಿದೆ, ಯಾವ ರೀತಿಯಾಗಿ ಭಕ್ತರು ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ, ಸೊ ಎಷ್ಟು ಸಮಯಕ್ಕೆ ದರ್ಶನ ಆಗ್ತಾ ಇದೆ ಅದನ್ನ ಡಿಸಿ ಅವರೇ ಸ್ವತಃ ಖುದ್ದು ಧರ್ಮ ದರ್ಶನದಲ್ಲಿ ಬರೋ ಮೂಲಕ, ಅಂದ್ರೆ ಈ ಒಂದು ಧರ್ಮ ದರ್ಶನ ಸರತಿ ಸಾಲಿನಲ್ಲಿ ಭಕ್ತರ ಜೊತೆ ಆಗಮಿಸುವ ಮೂಲಕ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಒಬ್ಬ ಸಾಮಾನ್ಯ ಭಕ್ತಳು. ಆಮೇಲೆ ಸಾಮಾನ್ಯರಲ್ಲಿ ಒಂದಾಗೋದೇನು ಕಷ್ಟ ಇಲ್ಲ. ಇನ್ನು ಮುಖ್ಯವಾಗಿ ಯಾವಾಗಲೂ ನನ್ನದು ಒಂದೇ ಪ್ರಾರ್ಥನೆ, ಈ 1000 ರೂಪಾಯಿ ಇರಲಿ, ಗೋಲ್ಡ್ ಪಾಸ್ ಇರಲಿ, ಸ್ಪೆಷಲ್ ದರ್ಶನ ಇರಲಿ, ನಾನು ಯಾವಾಗಲೂ ಬೇಡ್ಕೊಳ್ಳೋದು ಇಷ್ಟೇ, ನಮ್ಮ ಕಾಲಲ್ಲಿ ನಮ್ಮ ದೇಹದಲ್ಲಿ ಅಂತ ಆರೋಗ್ಯ ಇರಲಿ, ಧರ್ಮ ದರ್ಶನದಿಂದನೇ ಹೋಗಿ ಬರುವಷ್ಟು ಶಕ್ತಿ ನನಗೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. 6 ಗಂಟೆಗಳ ಕಾಲದಲ್ಲಿ 30,000 ಆಗಿದೆ. ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮಗೆ ಯಾಕೆ ಒತ್ತಡ ಆಗ್ತಾ ಇಲ್ಲ ಅಂದರೆ ಅದು ಸರಾಗವಾಗಿ ಕ್ಯೂ ಆಗ್ತಾ ಇರೋದ್ರಿಂದ ಎಷ್ಟೇ ಜನ ಭಕ್ತರು ಬಂದ್ರೂ 5 ನಿಮಿಷನೂ ಅವರು ನಿಂತ್ಕೊಂಡಿರೋದಿಲ್ಲ, ಯಾವಾಗಲೂ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಒತ್ತಡ ಇಲ್ಲ ಅನ್ಸುತ್ತೆ. ನೀವು ಕೂಡ ಪಾದಯಾತ್ರೆಯಲ್ಲಿ ಬರ್ತಿರುವಾಗ ಭಕ್ತರು ಒಂದಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಕೊಡ್ತಿರೋ ಫೀಡ್ಬ್ಯಾಕ್ ಸಹಜವಾಗಿ ಒಂದಷ್ಟು ಪಾಸಿಟಿವ್ ಆಗಿ ಏನೆಲ್ಲ ವ್ಯವಸ್ಥೆಗಳಾಗಿದೆ ಅದು ಕೂಡ ತಾವು ಗಮನಿಸ್ತಿದ್ರೆ ಅಂತ. ಹೌದು, ಒಂದು ಸ್ವಚ್ಛತೆ, ಇನ್ನೊಂದು ನಡೆಯುವಾಗ ಒಂದು ಕಬ್ಬಿಣದ ಬ್ಯಾರಿಕೇಡ್ ಮಾಡುವಾಗ ಎಷ್ಟೋ ಜನ ಹೆಬ್ಬೆಟ್ಟಲ್ಲಿ ತಗುಲಿಸ್ಕೊಂಡು ರಕ್ತ ಬರೆಸ್ಕೊಂಡಿದ್ದಾರೆ, ಅದು ಗಮನಕ್ಕೆ ಬಂತು. ಹಾಗಾಗಿ ಅದನ್ನು ಸರಿಪಡಿಸಲಿಕ್ಕೆ ಇನ್ನೊಮ್ಮೆ ನಾನು ಇನ್ಸ್ಪೆಕ್ಷನ್ ಥರನೂ ಆಗುತ್ತೆ. ಇದು ನನಗೆ ಡೇ ಬೈ ಡೇ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಭಕ್ತರಿಗೆ ದರ್ಶನಕ್ಕೆ ಸಂಬಂಧಪಟ್ಟಾಗಿ? ನೋಡಿ, ಜನವಿಲ್ಲದ ಜಾತ್ರೆಯೇ ಜಾತ್ರೆ ಅಂದರೆ ಜನ ಬಂದೇ ಬರ್ತಾರೆ. ಅದರಲ್ಲೂ ಹಾಸನಾಂಬ ಜಾತ್ರೆ ಅಂದರೆ ಲಕ್ಷಾದಿ ಜನ ಬರ್ತಾರೆ. ದಯವಿಟ್ಟು ಬನ್ನಿ, ಅಮ್ಮ ತಾಯಿಯ ಆಶೀರ್ವಾದ ಪಡೆಯಿರಿ, ಸಂತೃಪ್ತ ದರ್ಶನ ಪಡೆದು ಹೋಗಿ ಅಂತ ನಾನು ಹೇಳ್ತೇನೆ. ತಮಗೂ ಕೂಡ ಆಸ್ ಎ ಜಿಲ್ಲಾಧಿಕಾರಿಯಾಗಿ ಇಷ್ಟೊಂದು ವ್ಯವಸ್ಥೆಗಳು ಮಾಡ್ತಕ್ಕಂಥ ಸವಾಲಾಗಿತ್ತು. ಹೇಗೆ ನೀವು ಇದನ್ನು ಹ್ಯಾಂಡಲ್ ಮಾಡಿದ್ರಿ? ವ್ಯವಸ್ಥೆಗಳ ಬಗ್ಗೆ ತಾವೇನು ಹೇಳ್ತೀರಿ? ಮೊದಲನೇದಾಗಿ ಒಂದು ಒಳ್ಳೆಯ ಲೀಡರ್ಶಿಪ್ ನಮಗೆ ಸಿಕ್ತು.
ಮಾನ್ಯ ಜಿಲ್ಲಾ ಉಸ್ತುವಾರ ಸಚಿವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ತಯಾರಿಯನ್ನು ಮಾಡಿಕೊಂಡ್ವಿ. ವೆಲ್ ಪ್ಲ್ಯಾನ್ಡ್ ಅಂದರೆ ತುಂಬ ಚೆನ್ನಾಗಿ ನಾವು ಯೋಜನೆಯನ್ನು ಪ್ಲಾನನ್ನು ಮಾಡಿದ್ರಿಂದ ಇದು ಸಾಧ್ಯ ಆಯಿತು. ಇನ್ನು 7-8 ದಿನಗಳು ಬಾಕಿ ಇದೆ. ಇನ್ನು ಎಷ್ಟು ಜನ ಬರ್ಬೋದು ಅಂತ ತಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವ್ಯವಸ್ಥೆಗಳು ಮಾಡ್ತೀವಿ? ಈಗ ನಮ್ಮ ನಿರೀಕ್ಷೆ ಪ್ರಕಾರ ಪ್ರತಿದಿನ 1.5 ಲಕ್ಷದಿಂದ 2 ಲಕ್ಷ ಜನ ನಿರೀಕ್ಷೆ ಇದೆ. ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದಾವೆ. ಕೆಲವು ದಿನ ಕಮ್ಮಿನೂ ಆಗಬಹುದು, ಕೆಲವು ದಿನ ಜಾಸ್ತಿನೂ ಆಗಬಹುದು. ಅದರ ಹೊರತಾಗಿಯೂ ಸಹ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೇವೆ, ತಯಾರಿದ್ದೇವೆ. ಸಾಮಾನ್ಯ ಭಕ್ತರಾಗಿ ಹಾಸನಾಂಬೆಯ ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಬಯಕೆಯೊಂದಿಗೆ DC ಅವರು ಇಲ್ಲಿಂದ ಧರ್ಮದರ್ಶನ ಸಾಲಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿದ್ದಾರೆ. ಜನರು ಕೂಡ ಉತ್ತಮವಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಏನು ಭಕ್ತರು ಬರ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. ಎಸ್, ಹಾಸನಾಂಬೆಯ ದರ್ಶನವನ್ನ ಪಡೆಯುವುದಕ್ಕೆ ರೇವಣ್ಣ ದಂಪತಿ ಕೂಡ ಬಂದಿದ್ರು. ಜೊತೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಅಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರಿದ್ವು ಅಂತನ್ನುವಂಥದ್ದು ಮಾಹಿತಿ. ಈ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಅರ್ಚಕರಾದ ರಕ್ಷಿತ್ ಸಂಜಯ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತು ನಡೆದಂತಹ ಪೂಜೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ರೇವಣ್ಣ ದಂಪತಿ ಬಂದು ಸುಮಾರು ಅರ್ಧ ತಾಸು ಪೂಜೆ ಮಾಡಿದ್ರು. ಏನು ವಿಶೇಷತೆ, ಯಾವ ರೀತಿಯ ಪೂಜೆಗಳು ನೆರವೇರಿದ್ವು ಅಂತ? ಮೊದಲಿಗೆ ಇದೇನು ವಿಶೇಷತೆ ಅನ್ನುವಂಥದ್ದೇನಿಲ್ಲ. ಅವರ ಕುಟುಂಬ ಬಹಳ ವರ್ಷಗಳಿಂದ ಈ ರಾಜಕೀಯ ಜೀವನ ಏನು ಅವ್ರದ್ದು ಪ್ರಾರಂಭ ಆಯಿತು ಅವಾಗ್ಲಿಂದನೂ, ಅದಕ್ಕೂ ಮುಂಚೆಯಿಂದನೂ ಇರ್ಬೋದು, ಅವಾಗ್ಲಿಂದನೂ ಅವ್ರ ಕುಟುಂಬ ಎಲ್ಲರೂ ಕೂಡ ಬಂದು ದೇವರ ಸನ್ನಿಧಾನದಲ್ಲಿ ಅವರ ಇಡೀ ಕುಟುಂಬದ ಜನರ ಎಲ್ಲರ ಹೆಸರನ್ನು ಹೇಳಿ ಅರ್ಚನೆಯನ್ನು ಮಾಡಿಸುವಂಥದ್ದು ಈ ರೀತಿ ಪ್ರಕ್ರಿಯೆ ಅದು ಬಹಳ ವರ್ಷದಿಂದ ನಡ್ಕೊಂಬಂದಿದೆ. ಅದೇ ರೀತಿ ಈ ವರ್ಷವೂ ಕೂಡ ಅವ್ರದ್ದು ನಡೆದಿರುತ್ತೆ. ಅವರ ವಿಶೇಷ ಬಯಕೆಗಳು ಆರೈಕೆಗಳು ಏನಾದರೂ ಇದ್ದರೆ ಅದನ್ನು ತಾಯಿಯ ಸನ್ನಿಧಿಯಲ್ಲಿ ಅವರು ಮನಸ ಇಚ್ಛೆ ಸಂಕಲ್ಪ ಮಾಡಿರ್ಬೋದು. ಅಂದರೆ ಈ ಪ್ರತಿ ವರ್ಷವೂ ಕೂಡ ಈ ಹಾಸನಾಂಬೆ ತಾಯಿಗೆ ಈ ರೀತಿ ವಿಶೇಷವಾದಂಥ ಪೂಜೆಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಅಂದರೆ ಕೇವಲ ರೇವಣ್ಣ ದಂಪತಿ ಮಾತ್ರ ಇಂಥ ಪೂಜೆಯನ್ನು ನಡೆಸ್ತಾ ಇರುವಂಥದ್ದು, ಅಥವಾ ಈ ರೀತಿ ಹಾಸನಾಂಬೆಯ ದರ್ಶನಕ್ಕೆ ಬರೋರಲ್ಲಿ ಹಲವರು ಇಂಥದ ಪೂಜೆಗಳನ್ನ ಮಾಡಿಸ್ತಾರ ಅಂಥದ್ದೊಂದು ವಿಶೇಷತೆ ಇದೆಯಾ? ಇದಕ್ಕೆ ಏನದರ ಮಹತ್ವ ಏನು ಅನ್ನೋದು? ಅಲ್ಲಿ ಭಾಳ ವಿಶೇಷತೆ ಅನ್ನುವಂಥದ್ದು ಏನಿರೋದಿಲ್ಲ. ಈಗ ಅಲ್ಲಿಯ ದೇವಸ್ಥಾನದ ಆಚರಣೆ, ಅಲ್ಲಿಯ ಪೂಜಾ ಪದ್ಧತಿ ಹೇಗಪ್ಪ ಅಂದರೆ ಅಲ್ಲಿದೆ ಒಂದು ವಿಶೇಷ ಪದ್ಧತಿ ಇದೆ, ಅದು ಆಗಿರುತ್ತೆ. ಅದಾದ ಮೇಲೆ ಇವರು ಸಹಜವಾಗಿ ಹೋದಾಗ ಹಿಂದೆ ಎಲ್ಲರಿಗೂ ಕೂಡ ಅದ್ರ ಒಳಗಡೆ ಬಿಡ್ತಾ ಇತ್ತು. ಆ ಬೆಳಿಬೇಕಾದ್ರೆ ಇವತ್ತಿನ ಜನಸಂದಣಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಒಳಗಡೆ ಎಲ್ಲರಿಗೂ ಹೋಗಕ್ಕೆ ಆಗ್ತಾ ಇಲ್ಲ. ಬಿಟ್ರೆ ಸಾಮಾನ್ಯವಾಗಿ ಈಗ ನಾನು ಬಾಲ್ಯದಲ್ಲಿದ್ದಾಗೂ ಈಗ್ಲಿಗೂ ಒಳಗಡೆ ಹೋಗುವಂಥ ಅಂದರೆ ಆ ಏನು ನಾವು ನೋಡ್ತಾ ಇದ್ದೀವಿ ಆ ಜಾಗದ ಹತ್ರ ಹೋಗೋವರೆಗೂ ಎಲ್ಲರಿಗೂ ಅವಕಾಶ ಇದ್ದೇ ಇರ್ತದೆ. ಆದರೆ ಜನಸಂದಣಿಯ ಹೆಚ್ಚಿನ ಪ್ರಮಾಣ ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೂ ಬಿಡೋಕ್ಕಾಗಿಲ್ಲ. ಹಾಗಾಗಿ ಅಲ್ಲಿಗೆ ಹೋದಾಗ ಒಂದು ಮಂಗಳಾರತಿ ಅರ್ಚನೆಯನ್ನು ಮಾಡುವಂಥದ್ದು ಸಹಜವಾಗಿ ಅರ್ಚಕರು ಮಾಡಿ ಕೊಡ್ತಾರೆ. ಅದು ಬಿಟ್ಟರೆ ವಿಶೇಷವಾಗಿ ಅವರಿಗೆ ಮಾಡ್ತಾರೆ, ಎಲ್ಲರೂ ಬಂದವ್ರಿಗೆಲ್ಲರಿಗೂ ಅದೇ ರೀತಿ ಮಾಡ್ತಾರೆ. ವಿಶೇಷವಾಗಿ ಏನಾದ್ರು ಪದ್ಧತಿ ಇದೆಯಾ ಅಂತಂದ್ರೆ ಆ ದೇವಸ್ಥಾನದಲ್ಲಿ ಆ ರೀತಿ ವಿಶೇಷ ಇವರಿಗೆ ಅಂಥೇಳಿ ಯಾವುದೇ ಆಚರಣೆ ಇಲ್ಲ. ಆದರೆ ಇವರ ಕುಟುಂಬ ಇವರ ಎಲ್ಲರ ದೊಡ್ಡದಾದಂಥ ಕುಟುಂಬ ಇರೋದ್ರಿಂದ ಬಹಳ ಹಿಂದೆಯಿಂದನೂ ಬಂದು ಆ ದೇವಿಗೆ ಬೇಕಾದಂಥ ಒಡವೆ ವಸ್ತ್ರಗಳು ಯಾವುದೇ ಪೂಜೆಗೆ ಲೋಪವಾಗದೇ ಇರುವಂಥ ಸಾಮಗ್ರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ತರ್ತಾರೆ. ಆದರೆ ಇವರು ಹೆಚ್ಚಿನ ಪ್ರಮಾಣದಲ್ಲಿ ತಂದು ಕೊಡೋದ್ರಿಂದ ಒಂದಿಷ್ಟು ಸಮಯ ಆಗ್ಬೋದು ಅಂತ. ಅಂದರೆ ಈಗ ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಒಂದು ಈ ಅರ್ಚನೆ ಏನಿದೆ, ನಂತರ ಪೂಜೆ ಬಳಿಕ ದೇವಿಯಿಂದ ಎಲ್ಲ ಪಡೆದುಕೊಂಡಿರುವಂಥದ್ದು ಹೂವು, ದೇವರ ಮೇಲಿದಂಥ ಹೂ ಇರ್ಬೋದು, ಕುಂಕುಮ ಇರ್ಬೋದು, ಇದೆಲ್ಲವೂ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಕೆಲ ಪ್ರಶ್ನೆಗಳು ಮೂಡುತ್ತೆ. ಅಂದರೆ ಇದರಲ್ಲಿ ಏನಾದರೂ ವಿಶೇಷವಾದಂತಹ ಪದ್ಧತಿಗಳಿದೆಯಾ? ಮೂರೂ ಈ ದೇವತೆಗಳ ಮೇಲಿದಂತಹ ಕುಂಕುಮಗಳನ್ನು ಪಡ್ಕೊಂಡ್ರು ರೇವಣ್ಣ ಅವರು, ರಾಮಿ, ಕೌಮಾರಿ, ಮಹೇಶ್ವರಿ. ಈ ದೇವಿಯ ಮಹಿಮೆಯನ್ನು ಅದರ ಈ ವಿಶೇಷತೆಯನ್ನು ತಿಳಿಸೋದಾದ್ರೆ ಅಂತ ಏನಪ್ಪ ಅಂತ ಹೇಳಿದ್ರೆ, ಈ ಅರ್ಧ ಗಂಟೆ ಇವತ್ತು ಅವರು ಪೂಜೆ ಸಲ್ಲಿಸಿರುವಂಥದ್ದೇ ನನ್ನ ಅನುಭವದ ಪ್ರಕಾರ ಬಹಳ ಕಮ್ಮಿ ಅಂತ. ಹಿಂದೆ ಎಲ್ಲ ದೇವೇಗೌಡರು ಅಥವಾ ರೇವಣ್ಣ ಅವರ ಕುಟುಂಬಗಳು ಬಂದಾಗ 1 ಗಂಟೆಗಳಿಗೂ ಹೆಚ್ಚಿನ ಕಾಲ ದೇವರ ಸನ್ನಿಧಾನದಲ್ಲಿ ಅಲ್ಲೇ ಇದ್ದು ಕೂತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಿದ್ದಂಥದ್ದು. ಮತ್ತು ನಮಗೆಲ್ಲರಿಗೂ ಗೊತ್ತು ಹೆಚ್ಚಿನ ಭಕ್ತಿ ತೋರಿಸುವಂಥದ್ದು ರೇವಣ್ಣವರು. ಹಾಗಾಗಿ ರೇವಣ್ಣವ್ರಿಗೆ ಆ 3 ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿಯ ರೂಪದಲ್ಲಿರುವಂಥ ತಾಯಿಯ ಹಾಸನಾಂಬೆಯ ಆ 3 ದೇವರ ಹತ್ರ ಅರ್ಚನೆ ಮಾಡಿರುವಂಥ ಪ್ರಸಾದವನ್ನು ಅದು ಪ್ರತ್ಯೇಕ ಅಂತ ಅನಿಸಿ ಅವರಿಗೆ ಸ್ವೀಕಾರ ಮಾಡಬೇಕು ಅಂತ ಮುಂಚೆಯಿಂದನೂ ಇದೆ. ಈಗ ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದರೂ ಕೂಡ ಅಲ್ಲಿ ಹೂವು, ಕುಂಕುಮ, ಅಲ್ಲಿ ಏನು ಪ್ರಸಾದದ ರೂಪದಲ್ಲಿದೆ ಪ್ರತಿಯೊಂದು ನಿಮಗೆ ಹೊರಗಡೆ ತಟ್ಟೆಯಲ್ಲಿ
ಕೊಡುವಂಥ ದೊನ್ನೆಯಲ್ಲಿ ಕೊಡುವಂಥ ಪ್ರಸಾದವೇ ಅಂತಲ್ಲ, ಅವರಿಗೆ ಅದರ ಮೇಲೆ ಹೆಚ್ಚಿನ ಆಸಕ್ತಿ ಇರ್ತದೆ, ಹೆಚ್ಚಿನ ಒಲವು ಇರ್ತದೆ. ನಾವು ನಮ್ಮ ದೇವಸ್ಥಾನಕ್ಕೆ ಬಂದರೂ ಕೂಡ ಅವ್ರಿಗೆ ಅಲ್ಲಿ ದೇವರ ಮೇಲಿರುವಂಥ ಕೆಲವೊಂದು ಅವರ ಅನಿಸುತ್ತೆ ಅವ್ರಿಗೆ, ಆವಾಗ ಆ ಪ್ರಸಾದಗಳು ಬೇಕು ಕೊಡಿ ಅಂತ ಕೇಳಿ ಪಡೆಯುವಂಥದ್ದು ಅವರ ಒಂದು ಮನಸ್ಥಿತಿ ಅದು. ಎಸ್, ಹಾಗೆಯೇ ಮತ್ತೊಂದು ವಿಚಾರ, ಈಗ ಹಾಸನಾಂಬೆ ದೇವಿಯ ವಿಶೇಷತೆ ಏನಪ್ಪಾ ಅಂದರೆ, ನಾವು ಈ ವರ್ಷ ಹಚ್ಚಿದಂತಹ ದೀಪ ಆರೋದಿಲ್ಲ, ಹಾಗೆಯೇ ಪ್ರಸಾದ ಹಳಸೋದಿಲ್ಲ, ಹೂ ಬಾಡೋದಿಲ್ಲ ಅನ್ನೋದು. ಹಾಗಾಗಿ ಅಲ್ಲಿ ಸಿಗುವಂತಹ ಪ್ರಸಾದ ಇರಬಹುದು, ಹೂ ಇರಬಹುದು, ಕುಂಕುಮ ಇರಬಹುದು, ಇದೆಲ್ಲದಕ್ಕೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಮತ್ತೊಂದು ಕಡೆ ನಾವು ಗಮನಿಸಿದ್ದೀವಿ, ರೇವಣ್ಣ ಅವರ ಕುಟುಂಬಕ್ಕೆ ಯಾವೆಲ್ಲ ರೀತಿಯ ಸಂಕಷ್ಟಗಳು ಎದುರಾಯಿತು ಅಂತ ಹೇಳಿ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡ್ರು, ಈಗ ಅವರು ಪಡೆದುಕೊಂಡು ಹೋಗಿರುವಂತಹ ದೇವಿಯ ಹೂವು ಕುಂಕುಮ ಈ ಸಂಕಷ್ಟಗಳಿಂದ ಅವರನ್ನ ಹೊರತರುವಲ್ಲಿ ಏನಾದರೂ ಪಾತ್ರ ವಹಿಸುತ್ತಾ ಅಂತ ಅರ್ಚಕರೇ? ನಮ್ಮ ಹಾಸನದ ಭಕ್ತರು ಮತ್ತು ಹಾಸನದ ಏನು ಜಿಲ್ಲೆಯ ಭಕ್ತರಿದ್ದಾರೆ ಅವ್ರಿಗೆಲ್ಲರಿಗೂ ತಾಯಿಯ ಪವಾಡ ಈಗಾಗಲೇ ಬಹಳ ತಿಳಿದಿದೆ. ನಾನು ಒಂದು ಸರಿ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ, ಅಲ್ಲಿ ದೀಪ ಉರಿಯುವಂಥದ್ದು ಸತ್ಯ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮಾಧ್ಯಮ ಮಿತ್ರರ ಜೊತೆಗೂಡಿ ಕ್ಯಾಮ್ರಾಗಳು ಅದನ್ನು ಸಾಕ್ಷಿಯಾಗಿ ಕಂಡಿರ್ತವೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಟ್ರೆಜರಿಯಲ್ಲಿ ಆ ದೇವಸ್ಥಾನದ ಕೀ ಇರ್ತದೆ. ಇಷ್ಟರ ನಡುವೆ ಅದನ್ನು ಯಾರೂ ಮೊದಲೇ ಹೋಗಿ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಆ ಟ್ರೆಜರಿಯ ಜಿಲ್ಲಾಧಿಕಾರಿಗಳ ಎಲ್ಲರ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲನ್ನು ತೆಗೆದಾಗ ಆ ದೀಪ ಉರಿತಾ ಇರ್ತದೆ. ಹೂವು ಸ್ವಲ್ಪ ಮಟ್ಟಿಗೆ ಅದು ಬಾಡಿರೋದಿಲ್ಲ ಅಂತ, ಆದರೆ ಪ್ರಸಾದವನ್ನು ಅಲ್ಲಿಟ್ಟಿರುತ್ತೆ ಅನ್ನುವಂಥದ್ದು ಸುಳ್ಳು. ಜನಗಳ ಬಾಯಿಂದ ಬಂದಿರುವಂಥ ಒಂದು ಪ್ರಕ್ರಿಯೆ ಬಿಟ್ಟರೆ, ಅಲ್ಲಿ ನೈವೇದ್ಯವನ್ನು ಇಟ್ಟು ಅದು 1 ವರ್ಷಗಳ ಕಾಲ ನೈವೇದ್ಯ ಅಲ್ಲಿರುತ್ತೆ ಅನ್ನುವಂಥದ್ದು ಜನಗಳ ಬಾಯಿಯ ಮಾತು ಬಿಟ್ಟರೆ, ಅಲ್ಲಿ ಅರ್ಚಕರನ್ನು ಅವರು ದೃಢೀಕರಿಸಿದ್ದಾರೆ, ಅಲ್ಲಿ ಇರೋದಿಲ್ಲ. ಮತ್ತು ನಾವು ಬಾಲ್ಯದಿಂದನೂ ಅಲ್ಲಿ ನೋಡಿಕೊಂಡು ಬಂದಿರುವಂತೆ ಆ ರೀತಿದು ಯಾವುದು ಆಚರಣೆ ಇರೋದಿಲ್ಲ. ಆದರೆ ಹಾಸನದ ಎಲ್ಲ ಜಿಲ್ಲೆಯ ಜನತೆಗಳಿಗೆ, ಈಗ ಬೇರೆ ಬೇರೆಯ ಜಿಲ್ಲೆಗೆ, ಬೇರೆ ಬೇರೆ ರಾಜ್ಯಕ್ಕೂ ಇದು ವ್ಯಾಪಿಸಿದೆ. ಅವರೆಲ್ಲರಿಗೂ ಅನಿಸಿದೆ ತಾಯಿಯ ಶಕ್ತಿ ಇದೆ ಅಂತ. ಹಾಗಾಗಿ ಆ ಕಾರಣದಿಂದ ಆ ತಾಯಿಗೆ ಆ ಶಕ್ತಿ ಇರುವಂಥ ಸತ್ಯ. ಹಾಗಾಗಿ ಆ ತಾಯಿಯ ಪ್ರಸಾದವನ್ನು ದೇವೇಗೌಡರ ಕುಟುಂಬ ಇರ್ಬೋದು, ರೇವಣ್ಣ ಅವರ ಕುಟುಂಬ ಇರ್ಬೋದು, ಅದು ಬಲವಾಗಿ ನಂಬಿರೋವಂಥದ್ರಿಂದ ಅವರ ಮನಸ ಇಚ್ಛೆ ಏನಿದೆ, ನನಗೆ ಅದರ ಒಳ ಮನಸ್ಸಿನ ಅವರ ಭಾವನೆಗಳು ನಮಗೆ ಗೊತ್ತಿಲ್ಲ, ಅವರ ಪ್ರಾರ್ಥನೆ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಅವರ ಪ್ರಾರ್ಥನೆ, ಅವರ ಸಂಕಷ್ಟ, ಕುಟುಂಬ ಈಗಾಗಲೇ ಸಂಕಷ್ಟವನ್ನು ಅನುಭವಿಸಿರೋದ್ರಿಂದ ಮುಂದಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಪ್ರಾರ್ಥನೆ ಅಂತೂ ಇರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಎಸ್, ಧನ್ಯವಾದ ಅರ್ಚಕರೇ TV9 ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ದೀವಿ, ಹಾಸನಾಂಬೆ ದೇವಿಗೆ ಸುಮಾರು ಅರ್ಧ ತಾಸಿಗೂ ಹೆಚ್ಚು ಕಾಲ ಪೂಜೆಯನ್ನು ನೆರವೇರಿಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ರೇವಣ್ಣ ದಂಪತಿ HD ರೇವಣ್ಣ ಮತ್ತು ಭವಾನಿ ರೇವಣ್ಣ ಬಂದು ಪೂಜೆಯನ್ನು ಸಲ್ಲಿಸಿ ನಂತರ ಕುಂಕುಮವನ್ನು ಪಡೆದು ಸುಮಾರು ಅರ್ಧ ತಾಸು ಪೂಜೆ ನೆರವೇರಿಸಿದ್ದಾರೆ. ಈಗಾಗಲೇ ಅರ್ಚಕರು ವಿವರಿಸ್ತಾ ಇದ್ರು, ಈ ದೇವೇಗೌಡರ ಕುಟುಂಬ ಇದು ಕಡಿಮೆನೇ ಸಮಯ. ಹಂಗೆ ನೋಡ್ತಾ ಹೋದರೆ ಪ್ರತಿ ವರ್ಷವೂ ಕೂಡ ಬರ್ತಾರೆ, ಪೂಜೆಗಳನ್ನ ಮಾಡಿಸುವಂಥದ್ದು ಅಲ್ಲಿ ಅದು ವಾಡಿಕೆ ಇದೆ. ತಾಸುಗಟ್ಟಲೆ ಇದ್ದು ದೇವಿಯ ಸನ್ನಿಧಿಯಲ್ಲಿ ಇದ್ದು ಹೋಗ್ತಿದ್ರು. ಆದರೆ ಈ ಬಾರಿ ಅರ್ಧ ಗಂಟೆಗಳ ಕಾಲ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದರಲ್ಲೇನು ವಿಶೇಷ ಅಂತಲ್ಲ ಪೂಜೆಯನ್ನು ಹಾಸನಾಂಬೆಗೆ, ಏಕೆಂದರೆ ತಾಯಿ ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನು ಕೊಡೋದು. ಹಾಗಾಗಿ ದೇವೇಗೌಡರ ಕುಟುಂಬ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಪ್ರತಿ ವರ್ಷವೂ ಭೇಟಿ ಕೊಡ್ತಾರೆ, ಪೂಜೆಗೆ ಬಂದರು, ಪೂಜೆ ಮಾಡಿಸಿ ಬಳಿಕ ದೇವರ ಕುಂಕುಮವನ್ನು ಪಡೆದಿದ್ದಾರೆ. 3 ದೇವತೆಗಳ ಮೇಲಿದ್ದಂತಹ ಕುಂಕುಮವನ್ನು ಪಡ್ಕೊಂಡಿದ್ದಾರೆ ರೇವಣ್ಣ.